ಎಂ ಮಸಳ್ಳಿ ಅಂತ ಹೇಳಿ ನಮ್ಮೂರಲ್ಲಿ ಪೌರಾಣಿಕವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಟು. ನಾವು 10 ವರ್ಷಕ್ಕೂ 5 ವರ್ಷಕ್ಕೂ ಒಂದು ಜಾತ್ರೆ ಮಾಡ್ತೀವಿ. ಮಸ್ತ್ ನಮ್ಮೂರನ್ನೆಲ್ಲ ಚೆನ್ನಾಗಿ ಆಂಜನೇಯ ಸ್ವಾಮಿ ಮಹತ್ಕಾರು ಅಲ್ಲಿ ಎಲ್ಲ ರೈತರನ್ನ ಕಾಪಾಡಿಕೊಂಡು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಕೊಂಡು ಕಾಪಾಡ್ಕೊಂಡು ಹೋಗ್ತಾವನೆ. ಎಲ್ಲ ಸಾರ್ವಜನಿಕರು ಎಲ್ಲರೂ ಒಗ್ಗಟ್ಟಾಗಿ ವಿಜೃಂಭಣೆ ರೀತಿಯಲ್ಲಿ ಅವ್ರ ಮನೆಯಲ್ಲಿ ದೇವರು ಕೊಟ್ಟಷ್ಟು ಎಲ್ಲರಿಗೂ ಏನೋ ಒಂದು ಪ್ರಸಾದ ರೂಪದಲ್ಲಿ ಆಹಾರಗಳು ಕೊಟ್ಕೊಂಡು ಎಲ್ಲ ಚೆನ್ನಾಗಿ ಎಲ್ಲ ಹೊಂದಾಣಿಕೆಯಲ್ಲಿ ಮಾಡ್ತಾಯಿದ್ದೀವಿ. ತುಂಬ ವಿಜೃಂಭಣೆ ರೀತಿಯಾಗಿ ನಡೀತಾ ಇದೆ ನಮ್ಮೂರಲ್ಲಿ ಜಾತ್ರೆ. ಜಲದುರ್ಗಮ್ಮ ಇರ್ಬೋದು, ಈರ್ಲಕ್ಕಮ್ಮ ಇರ್ಬೋದು, ಆಂಜನೇಯ ಇರ್ಬೋದು. ಮುದ್ಗೇರಿಯಿಂದ ನಾವು ಪುರಾಣಕ್ಕೆ ನಮ್ಮೂರು ಹೆಣ್ಮಗಳು ಅಮ್ಮನ ಬೆಳೆಸ್ತಾ ಇದ್ವಿ. ಮುದ್ಗೇರಿ ಸಪ್ಲಮ್ಮ ಅಂತ ನಮ್ಮೂರಿಂದನೇ ಹೆಣ್ಮಗಳು ಅಂತೇಳಿ ಅಲ್ಲಿ ಕೊಟ್ಟಿದ್ವಿ. ಕರ್ಕೊಬಂದು ಗ್ರಾಮ ದೇವತೆನ ಆಯಮ್ಮನಿಗೆ ಏನು ಬೇಕೋ ಎಲ್ಲ ಸೌಕರ್ಯ ಮಾಡಿ ಅಭಿವೃದ್ಧಿ ಮಾಡಿಕೊಂಡು ನಾವು ಆಯಮ್ಮನ ತಿಳ್ಕೊಂಡು ನಾವು ಜಾತ್ರೆ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಇದು ಆಂಜನೇಯ ಸ್ವಾಮಿ ರಥ ಮತ್ತು ಸಪ್ಲಂ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಹೂವಿನ ರಥ ಏರ್ಪಡಿಸಿದೆ. ಈ ಹೂವಿನ ರಥ ವಿಶೇಷವಾಗಿ ಈ ಗುಟ್ಟೆಯವರು ಅಲಂಕರಿಸಿದ್ದು. ಇದು ವಿಶೇಷವಾದ ಅಲಂಕಾರದಿಂದ ಕೂಡಿರುತ್ತದೆ. ಹಾಗಾಗಿ ವಿಶೇಷದಿಂದ 5 ವರ್ಷ 7 ವರ್ಷದಿಂದ ಒಂದೊಂದ್ಸತಿ ಆಚರಿಸ್ತೀವಿ. ಇದು 9ನೇ ವರ್ಷದಿಂದ ವಿಶೇಷ ಆಚರಿಸ್ತೀವಿ. ಶಾಸಕ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರಣ್ಣವರು ಬಂದಿದ್ದರು. ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರು. ಈ ಸಮಾರಂಭಕ್ಕೆ ಒಂದು 3000ರಿಂದ 5000 ಜನ ಭಾಗಿಯಾಗ್ತಾರೆ. ನಮ್ಮ ಹೆಸರು ಗಂಗರಾಜು. ಎಂ ಹೊಸಹಳ್ಳಿ ನಮ್ಮದು. ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನವಾದ ದೇವಸ್ಥಾನವಾಗಿತ್ತು. ಈ ಪುರಾತನವಾದ ದೇವಸ್ಥಾನವನ್ನು ಗ್ರಾಮಸ್ಥರು ಹಾಗೂ ಈ ದೇವಸ್ಥಾನದ ಒಕ್ಕಲರು ನನ್ನೂರು ಕುಟುಂಬದವರಿದ್ದಾರೆ. ಈ ಒಕ್ಕಲರು ಅವ್ರ ಜೊತೆಗೆ ನಾವು ಸೇರಿ ನಮ್ಮ ಗ್ರಾಮದವರೇ ಅವರು ಹೊಂದ್ಕೊಂಡು ನಾವೆಲ್ಲ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ. ನಿರ್ಮಾಣ ಮಾಡಿ 2025ರಲ್ಲಿ ನಾವು ದೇವಸ್ಥಾನದ ಗೋಪುರದ ನಿರ್ಮಾಣವನ್ನು ಏರ್ಪಡಿಸಿದ್ದೀವಿ. ಆ ಗೋಪುರದ ಶಿಖರವನ್ನು ನೋಡಿ ಅನೇಕ ಭಕ್ತಾದಿಗಳು ಮೆಚ್ಚಿಕೊಂಡಿದ್ದಾರೆ. ಆದರೂ ಸಹ ಇದಕ್ಕೆ ಅನುಕೂಲ ಸಹಾಯಧನವಾಗಿ ನಮ್ಮ ಮುಖ್ಯ ಶಾಸಕರಾದಂಥ ಮಧುಗಿರಿ ವಿಧಾನಸಭಾ ಶಾಸಕರಾದಂಥ ರಾಜಣ್ಣನವರು ಅವರ ಮಗ ರಾಜೇಂದ್ರರವರು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು 2017ರಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ವಿ. ಆ 2017ರಿಂದ ಇತ್ತೀಚೆಗೆ ನಾವು ನಡೆಸಿರಲಿಲ್ಲ. ಯಾಕಪ್ಪ ಅಂತಂದರೆ ಅನಾನುಕೂಲವಾಗಿ ನಾವು ನಡೆಸಿರಲಿಲ್ಲ. ಈ ಒಂದು ದೇವಸ್ಥಾನ ಶಿಥಿಲವಾಗಿದ್ದು, ಸ್ಟಾಫ್ ಶಿಥಿಲವಾಗಿತ್ತು. ಅದನ್ನು ಸ್ಟಾಫ್ ರಿಪೇರಿ ಮಾಡಿಸ್ತೀವಿ, ಮತ್ತು ಶಿಖರ ಮಾಡಿಸ್ತೀವಿ. ಇವೆಲ್ಲ ಮಾಡಿಸಿ ನಾವು ನಿಲ್ಲಿಸಿ ಇವಾಗ 2026ನೇ ಸಾಲದಲ್ಲಿ ಅಲ್ಲಿಗೆ 9 ವರ್ಷಗಳ ಕಾಲ ನಾವು ಕಾದು ಈ ಒಂದು ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಆದರೆ ಈ ಒಂದು ಜಾತ್ರೆ ಯಾವ ಥರ ನಡೆಸ್ತಾ ಇದ್ದೀರಿ ಅಂತ ನೀವು ಕೇಳ್ಬೋದು ವಿಡಿಯೋದರು. ನಾವು ಅದಕ್ಕೊಂದು ಉತ್ತರ ಕೊಡ್ತೀವಿ. ಏನಪ್ಪ ಉತ್ತರ ಅಂತಂದರೆ, ಹಿಂದಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಮುದುಗೇರಿ ಸಪ್ಲಮ್ಮ ನಮ್ಮ ಊರಿನ ಹೆಣ್ಣುಮಗಳಂತೆ. ಆಯಮ್ಮನ ಕರ್ಕೊಬಂದು ನಮ್ಮ ಗ್ರಾಮಕ್ಕೆ 3 ವರ್ಷಕ್ಕಾಗಲಿ 5 ವರ್ಷಕ್ಕಾಗಲಿ ಅಥವಾ 7 ವರ್ಷಕ್ಕಾಗಲಿ ತಪ್ಪಿದರೆ 9 ವರ್ಷಕ್ಕಾಗಲಿ ಈ 9 ವರ್ಷದೊಳಗಾಗಿ ಈ ಅಮ್ಮನ ಕರ್ಕೊಬಂದು ನಮ್ಮ ಗ್ರಾಮದಲ್ಲಿ ಅನೇಕ ಭಕ್ತಾದಿಗಳು ಸೇರಿ ನಮ್ಮ ಗ್ರಾಮಸ್ಥರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ. ಯಾಗಪ್ಪ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ಮೊಟ್ಟ ಮೊದಲನೆಗೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಆರತಿ ಮತ್ತು ರಥೋತ್ಸವವನ್ನು ಮಾಡ್ತೀವಿ. ಎರಡನೇದಾಗಿ ನಮ್ಮ ಗ್ರಾಮ ದೇವತೆಯಾದಂಥ ವೀರಲಕ್ಕಮ್ಮ ದೇವಿಗೆ ಆರತಿಗಳನ್ನು ಮಾಡ್ತೀವಿ. ಮತ್ತು ಮಾರನೇ ದಿನ ಸೋಮವಾರ ದಿನ ಈ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ತೀವಿ. ಯಾವುದೇ ಕಾಲದಲ್ಲಾಗಲಿ ಸೋಮವಾರನೇ ನಾವು ಮಾಡೋದು. ಸೋಮವಾರ ಮುಗಿಸ್ಬಿಟ್ಟು ಮಂಗಳವಾರ ದಿನ ನಮ್ಮ ಗ್ರಾಮ ದೇವತೆಯಾದಂಥ ನಮ್ಮ ಊರಿನ ಹೆಣ್ಣುಮಗಳಾದಂಥ ಮುದುಗೇರಿ ಸಫಲಮ್ಮನಿಗೆ ಆರತಿ ಮಾಡ್ತೀವಿ. ಆರತಿ ಮಾಡಿ ಆಯಮ್ಮನಿಗೆ ಮರಿ ಮಾಡ್ತೀವಿ. ಮತ್ತು ದಿನೆಯಲ್ಲಿ ಜಲದುರ್ಗಮ್ಮ ದೇವಿಯಲ್ಲಿ ಆಯಮ್ಮನಿಗೂ ಸಹ ಆರತಿ ಮಾಡಿ ಮರಿ ಮಾಡ್ತೀವಿ. ಈ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸಲು ಅನೇಕ ಜನರು ನಮಗೆ ರಥ ಕಟ್ಟೋದು ಹೆಂಗಪ್ಪ ಅಂತಂದರೆ, ನಾವು ರಥ ಮಾಡಿಸಿದ್ದೀವಿ. ಆ ರಥ ಮಾಡಿಸೋದನ್ನು ನಾವೇನು ಮಾಡ್ತೀವಿ ಅಂದರೆ, ಆ ಟೈಮ್ ಬಂದಾಗ ರಥ ಮಾಡಿದವಾಗ ಅದನ್ನೆಲ್ಲ ಶಿಥಿಲವಾಗಿರ್ತೈತೆ. ಅದನ್ನೆಲ್ಲ ನಾವು ವಿಚಾರ ಮಾಡಿ ದೇವರನ್ನ ತಗೊಂಡೋಗಿ ರಥದ ಬೇರೆಯವರಿಂದ ಮಾಡಿಸ್ತೀವಿ. ಇದು ಗುತ್ತೇರಾಗಲಿ ಯಾರೇ ಆಗಲಿ ಬೇರೆಯವರಿಂದ ನಾವು ಮಾಡಿಸ್ತೀವಿ. ಮಾಡಿಸಿ ದೇವರನ್ನ ತಗೊಂಡೋಗಿ ರಥದಲ್ಲಿಕ್ಕಿ ರಾತ್ರಿ 10 ಗಂಟೆ ಸಮಯದಲ್ಲಿ ನಾವು ಹೂವಿನ ರಥೋತ್ಸವವನ್ನು ನಮ್ಮ ಗ್ರಾಮಕ್ಕೆ ತಗೊಂಡೋಗ್ತೀವಿ.